ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ವಿಶ್ವದಲ್ಲಿ ಗಂಭೀರವಾಗಿರುವ ಸಾಮಾಜಿಕ ಸಮಸ್ಯೆಗಳನ್ನು ತೊಡೆದು ಹಾಕುವ ಉದ್ದೇಶದಿಂದ ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನು ವಿಶ್ವದಾದ್ಯಂತ ಪ್ರತಿ ವರ್ಷ ಫೆಬ್ರವರಿ 20ರಂದು ಆಚರಿಸಲಾಗುತ್ತದೆ ಎಂದು 5ನೇ ಹೆಚ್ಚುವರಿ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದ ಸಿಂಧು ಪೋತದಾರ್ ಅವರು ಹೇಳಿದರು. ಮುದ್ದೇಬಿಹಾಳ್ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ ಹಾಗೂ ಇತರ ಎಲ್ಲ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆಯನ್ನ ಉದ್ಘಾಟಿಸಿ ಅವರು ಮಾತನಾಡಿದರು. ಸಮಾಜದ ಎಲ್ಲ ಜನತೆ ಶಾಂತಿಯುತ ಮತ್ತು ಸಮೃದ್ಧ ಸಹಬಾಳ್ವೆ ಮಾಡಿದಲ್ಲಿ ರಾಷ್ಟ್ರದ ಅಭಿವೃದ್ಧಿ ಸಾಧ್ಯ. ಹಾಗಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ಸಮಾಜದಲ್ಲಿ ಬದಲಾವಣೆ ತರುವುದೇ ದಿನಾಚರಣೆಯ ಪ್ರಮುಖ ಉದ್ದೇಶ ಎಂದರು. ಸಾಮಾಜಿಕ ದಿನಾಚರಣೆ ಅಂತಂದ್ರೆ ಎಲ್ಲರೂ ಸಾಮಾಜಿಕ ನ್ಯಾಯ ಕೊಡುವುದು. ಯಾವುದು ಸಾಮಾಜಿಕ ನ್ಯಾಯ ಅಂತಂದ್ರೆ ಈಕ್ವಲ್ ಅಪರ್ಚುನಿಟೀಸ್. ಎಕ್ಸಾಂಪಲ್ ಯಾವ್ದು ಕೊಡಬಹುದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲರಿಗೂ ಅಪರ್ಚುನಿಟಿ ಪ್ರೊವೈಡೆಡ್. ಒಂದು ವಿದ್ಯಾರ್ಥಿ ಇರಬೇಕು, ನೀವು ಕ್ವಾಲಿಫೈ ಆದ್ರೆ ಎಲ್ಲರಿಗೂ ನೌಕರಿ ಕೊಡ್ತಾರೆ. ಸೊ ಅದು ಏನು, ಒಂದು ಈಕ್ವಾಲಿಟಿ ಆಫ್ ಅಪರ್ಚುನಿಟಿ. ಇನ್ನೊಂದು ವೆಲ್ತ್, ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್. ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಟ್ಯಾಕ್ಸೇಷನ್, ಜಾಸ್ತಿ ಇದ್ದವ್ರ ಹತ್ರ ಜಾಸ್ತಿ ಟ್ಯಾಕ್ಸ್, ಕಡಿಮೆ ಇದ್ದವ್ರ ಹತ್ರ ಕಡಿಮೆ ಟ್ಯಾಕ್ಸ್. ಸೊ ಇಕ್ವಿಲಿಬ್ರಿಯಂ, ಎಲ್ಲರ ಹತ್ರ ಈಕ್ವಲ್ ಆಗಿ ವೆಲ್ತ್ ಡಿಸ್ಟ್ರಿಬ್ಯೂಟ್ ಆಗಲಿ ಅಂತ. ಆಮೇಲೆ ರೈಟ್ಸ್, ಎಲ್ಲರಿಗೂ ಹಕ್ಕುಗಳು ಸೇಮ್. ಫಾರ್ ಎಕ್ಸಾಂಪಲ್ ಕೋರ್ಟಿಗೆ ಬರೋದು, ಇವರೇ ಬರ್ಬೇಕು ಇವರೇ ಬರಬಾರ್ದು ಇಲ್ಲ, ಯಾರಿಗೆ ನ್ಯಾಯ ಬೇಕು ಎಲ್ಲರೂ ನ್ಯಾಯಾಲಯಕ್ಕೆ ಬರಬೇಕು. ಸೊ ಇವೆಲ್ಲ ಸಾಮಾಜಿಕ ಏನು ದಿನಾಚರಣೆ ಅಂತ ಆಚರಿಸೋದು. ಇವ್ನು ಬರೀ ನಾವು ಅನ್ನೋದಷ್ಟೇ ಅಲ್ಲ, ಕಾರ್ಯರೂಪಕ್ಕೂ ಬಂದ್ರೆ ಇವತ್ತಿನ ದಿನ ಆಚರಣೆ ಮಾಡಿದ್ದು ಒಂದು ಸಾರ್ಥಕ ಆಗುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಇಲ್ಲಿನ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿಯವರು ಮಾತನಾಡಿ, ಮನುಷ್ಯ ಸಂಘಜೀವಿ. ಆತನಿಗೆ ಸಮಾಜದಲ್ಲಿ ವಾಸಿಸುವುದು ಎಷ್ಟು ಅನಿವಾರ್ಯವೋ ಅಷ್ಟೇ ಅನಿವಾರ್ಯ ಆತನಿಗೆ ಸಾಮಾಜಿಕ ನ್ಯಾಯ ಕೊಡಿಸುವುದು ಆಗಿದೆ. ಇತಿಹಾಸದ ಪುಟಗಳನ್ನು ತಿರುವಿದಾಗ ವಿವಿಧ ಪದ್ಧತಿಗಳ ಮೂಲಕ ಕೆಲ ಸಮಾಜಗಳನ್ನು ಕಡೆಗಣಿಸಲಾಗಿತ್ತು. ಭೂಮಿಯಲ್ಲಿ ಜೀವಿಸುವ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಸ್ಥಾನಮಾನವಿದ್ದು, ಅವಕಾಶದಿಂದ ವಂಚಿತರಾದವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಲು ಪ್ರತಿಯೊಬ್ಬರೂ ಪ್ರಯತ್ನಿಸಬೇಕು. ಅಂದಾಗ ಮಾತ್ರ ಸಮ ಸಮಾಜ ನಿರ್ಮಿಸಲು ಸಾಧ್ಯ ಎಂದರು. ಹಾಗೆ ಮನುಷ್ಯ ಸಂಘಜೀವಿ, ಸಮಾಜದಲ್ಲಿ ವಾಸಿಸುವುದು ಅನಿವಾರ್ಯ. ಈ ಒಂದು ನಿಟ್ಟಿನಲ್ಲಿ ಮನುಷ್ಯ ಸಮಾಜದಲ್ಲಿ ವಾಸಿಸುವುದು ಎಷ್ಟು ಅನಿವಾರ್ಯವಾಗಿದೆಯೋ ಹಾಗೆ ಸಮಾಜದಲ್ಲಿ ಅವನಿಗೆ ಸಿಗ್ತಕ್ಕಂಥ ಸ್ಥಾನಮಾನಗಳನ್ನು ಉನ್ನತೀಕರಿಸುವ ಸಲುವಾಗಿ, ಸಮಾಜದಲ್ಲಿರ್ತಕ್ಕಂಥ ತುಳಿತಕ್ಕೊಳಗಾದ ಜನಗಳನ್ನು ಮೇಲೆತ್ತುವಂಥ ಸಲುವಾಗಿ, ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುವ ಸಲುವಾಗಿ ಈ ಸಾಮಾಜಿಕ ನ್ಯಾಯ ದಿನವನ್ನು ಆಚರಣೆ ಮಾಡಲಿಕ್ಕೆ 2007ರಲ್ಲಿ ಅದರ ಬಗ್ಗೆ ಮಾತುಕತೆಯನ್ನು ನಡೆಸಿ 2009ರಲ್ಲಿ ಈ ಸಾಮಾಜಿಕ ನ್ಯಾಯ ದಿನವನ್ನು ಆಚರಣೆ ಮಾಡೋದರ ಮೂಲಕ ಈ ಸಾಮಾಜಿಕ ನ್ಯಾಯ ಅಂದರೆ ಏನು, ಈ ಸಾಮಾಜಿಕ ನ್ಯಾಯ ದಿನದಲ್ಲಿ ನಾವು ಯಾವ ರೀತಿ ಈ ಸಮಸ್ತ ಪ್ರಜಾಪ್ರಭುತ್ವಕ್ಕೆ ಅದರ ಬಗ್ಗೆ ಅರಿವು ಮೂಡಿಸಬೇಕು ಎನ್ನುವ ನಿಟ್ಟಿನಲ್ಲಿ ದಿನಾಂಕ 20ರಂದು, ಫೆಬ್ರವರಿ 20ರಂದು ಅದನ್ನು ನಾವು ರಾಷ್ಟ್ರೀಯ ಸಾಮಾಜಿಕ ನ್ಯಾಯ ದಿನ ಅಂತ ಆಚರಣೆ ಮಾಡುವಂತಹ ಒಂದು ಅನಿವಾರ್ಯವನ್ನು ಸೃಷ್ಟಿಸಿಕೊಂಡಿದ್ದೀವಿ. ಯಾಕೆಂದರೆ ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಹಿಂದಿನ ಇತಿಹಾಸವನ್ನು ತೆಗೆದು ನೋಡಿದಾಗ ಚತುರ್ವರ್ಣ ಪದ್ಧತಿಗಳು ನಮ್ಮಲ್ಲಿತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುವಂತಹ ಒಂದು ಪದ್ಧತಿಗಳಿದ್ದು, ಅದಲ್ಲದೆ ಅನೇಕ ಸಾಮಾಜಿಕ ಚಿಂತಕರು ಅರಿಸ್ಟಾಟಲ್ ಆಗಿರಬಹುದು, ವಿಶ್ವಗುರು ಆಗಿರ್ತಕ್ಕಂಥ ಬಸವಣ್ಣರಾಗಿರಬಹುದು, ಮಹಾತ್ಮ ಗಾಂಧೀಜಿ ಆಗಿರಬಹುದು, ಅಂಬೇಡ್ಕರ್ ಆಗಿರಬಹುದು, ಈ ಸಾಮಾಜಿಕ ಸ್ಥಾನಮಾನವನ್ನ, ಸಾಮಾಜಿಕ ಸ್ತರವಿನ್ಯಾಸವನ್ನ ಸಮಾನತೆಗೊಳಿಸುವ ಉದ್ದೇಶದಿಂದ ಅನೇಕ ಹೋರಾಟವನ್ನು ಮಾಡಿದ್ದಾರೆ. ಆ ಒಂದು ನಿಟ್ಟಿನ ಫಲವಾಗಿ, ಅವರ ಹೋರಾಟದ ಫಲವಾಗಿ ತಾವೆಲ್ಲರೂ ಸಮಾಜದಲ್ಲಿ ಹಿಂದಿನ ಸ್ತರವಿನ್ಯಾಸದಕ್ಕಿಂತ ಹೀಗೆ ಎಲ್ಲರೂ ಸಮಾನರು, ನಾವೆಲ್ಲರೂ ಒಂದು ಎನ್ನುವ ಭಾವನೆಯನ್ನು ಮೂಡಿದೆ. ಅವರಿಗೆಲ್ಲರಿಗೂ ಈ ಒಂದು ಸಮಾರಂಭದ ಮೂಲಕ ನಾವು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸಾಮಾಜಿಕ ನ್ಯಾಯ ಅಂತಂತಂದ್ರೆ ಈಗಾಗಲೇ ಹೇಳಿದ್ರು, ಉದ್ಯೋಗದ ಅವಕಾಶಗಳಲ್ಲಾಗಿರಬಹುದು ಮತ್ತು ಬಡತನ ಮತ್ತು ಸಿರಿತನದಲ್ಲಾಗಿರಬಹುದು, ಆರ್ಥಿಕವಾಗಿ ಆಗಿರಬಹುದು, ಇವೆಲ್ಲವುಗಳನ್ನ ಸಮಾನತೆ ನೀಡುವ ಉದ್ದೇಶದಿಂದ ಸಾಮಾಜಿಕ ನ್ಯಾಯವನ್ನು ನಾವು
ಆಚರಣೆ ಮಾಡೋದ್ರ ಮೂಲಕ ಜನರಿಗೆ ಸಾಮಾಜಿಕ ನ್ಯಾಯ ಅಂದ್ರೆ ಏನು, ಜನರಿಗೆ ಸಿಗ್ತಕ್ಕಂಥ ಯಾವುದಾದ್ರೂ ಮಾನವನ ಹಕ್ಕು ಉಲ್ಲಂಘನೆ ಆದ್ರೆ ಅಂದ್ರೆ ಖಂಡಿಸುವಂತಹ ನಿಟ್ಟಿನಲ್ಲಿ ನೀವೆಲ್ಲರೂ ಕೆಲಸ ಮಾಡಬೇಕು. ವಿಶೇಷವಾಗಿ ನ್ಯಾಯಾಂಗದಲ್ಲಿ ಕೆಲಸ ಮಾಡ್ತಾ ಇದ್ದವರಿಗೆ ಯಾವುದಾದ್ರೂ ತೊಂದರೆಗಳಿಗೆ ಕಂಡು ಬಂದರೆ ಅದನ್ನು ಸ್ಪಂದಿಸುವಂತಹ ಒಂದು ಗುಣವನ್ನು ತಾವೆಲ್ಲರೂ ಬೆಳೆಸ್ಕೊಂಡು ಸಮಾಜದಲ್ಲಿ ನಾವೆಲ್ಲರೂ ಸರಿ ಸಮಾನರು ಎಂದು ಬಾಳುವಂತ ಒಂದು ಆಶಾದಿನಗಳಿರಲಿ. ತಾವೆಲ್ಲರೂ ಆ ರೀತಿ ಬಾಳಿ ತೋರಿಸಿ ಸಾಮಾಜಿಕ ಮಾದರಿ ಆಗಲಿ ಅಂತ ಈ ಮೂಲಕ ತಮಗೆ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಲು ತಮಗೆಲ್ಲರಿಗೂ. ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ SS ಮಾಲ್ಗತ್ತಿ ಮಾತನಾಡಿದರು. ಉಪಾಧ್ಯಕ್ಷರಾದ HG ನಾಗೋಡ್ ವಿಶೇಷ ಉಪನ್ಯಾಸ ನೀಡಿದರು. ಹಿರಿಯ ಶ್ರೇಣಿ ಸಹಾಯಕ ಸರ್ಕಾರಿ ಅಭಿಯೋಜಕ ನಾಗರಾಜ್ ಪೂಜಾರ್, ಅಪರ್ ಸರ್ಕಾರಿ ವಕೀಲರಾದ HL ಸರೂರ್, ನ್ಯಾಯವಾದಿಗಳಾದ MH ಕ್ವಾರಿ, NR ಮುಕಾಶಿ, MB ಬಿರಾದಾರ್, ಚೇತನ್ ಶಿವಶಿಂಪಿ, ತಾಲೂಕು ಕಾನೂನು ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಂಬಾರ್, ದಲಾಯತ್ ಮಹಾಂತೇಶ್ ಹಚರೆಡ್ಡಿ, ನ್ಯಾಯಾಲಯದ ಸಿಬ್ಬಂದಿಗಳಾದ YM ತಳವಾರ್, ಸುರೇಶ್ ಬಳಗಾನೂರ್, ಜ್ಯೋತಿ ಹಕಾರಿ, ಕಸ್ತೂರಿ ಇಂಚೂರ್, ಪದ್ಮಾವತಿ ಗಾಯಕ್ವಾಡ್, ರೇಣುಕಾ ಜಾನಮಟ್ಟಿ, ಸುಮಿತ್ರಾ ಕುಂಬಾರ್, ಶ್ರುತಿ ಜಾಯಿ, ಮಂಜುಳಾ ಗಾಡದ್, ಶ್ರುತಿ ಕೌಲ್ಗಿ, ಸುಷ್ಮಾ ಬಾಣಿ, ಮಂಜುಳಾ ಹುಸ್ಮನಿ, ನೀಲಮ್ಮ ಇರ್ಕಲ್, ಮೀನಾಕ್ಷಿ ದೊಡ್ಮನಿ, ಅಶೋಕ್ ದಿಂಡವಾರ್, BM ಖಾಜಿ, ಗೀತಾ ರಾಂಪುರ್, ಬಸವರಾಜ್ ಹುಂಚಾಳ್, ವಿಜಯ್ ಮಾಂತೇಶ್ ಶಿವಣಗಿ, RB ಕುಸ್ತಿ, ಶ್ರೀಕಾಂತ್ ಸಂಕಿನ್, ಇಸಾಕ್ ವಂಟಿ ಸೇರಿದಂತೆ ಇತರರು ಇದ್ದರು. ನ್ಯಾಯವಾದಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ PB ಗೌಡರ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ನ್ಯಾಯವಾದಿ ML ಲಿಂಗ್ಸೂರ್ ವಂದಿಸಿದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ವರ್ಣಭೇದ ತಾರತಮ್ಯ ಇರಬಹುದು, ಲಿಂಗಭೇದ ತಾರತಮ್ಯ ಇರಬಹುದು, ಜಾತಿ ಭೇದ ತಾರತಮ್ಯ ಇರಬಹುದು. ಇವುಗಳ ಎಲ್ಲ ಗಮನದಲ್ಲಿಟ್ಟುಕೊಂಡು ವಿಶ್ವಸಂಸ್ಥೆಯವರು ಸಮಾಜದಲ್ಲಿ ಜೀವಿಸತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಮೇಲು ಕೀಳು ಎನ್ನದೆ, ಬಡವ ಶ್ರೀಮಂತ ಅನ್ನದೆ ಅವನಿಗೆ ಸಾಮಾಜಿಕ ನ್ಯಾಯವನ್ನ ಒದಗಿಸಿಕೊಡಬೇಕು ಅನ್ನುವ ದೃಷ್ಟಿಯಿಂದ ಫೆಬ್ರವರಿ 20, 2009ರಿಂದ ಈ ಸಾಮಾಜಿಕ ದಿನಾಚರಣೆ ಮಾಡ್ಕೊತಾ ಬಂದೆ. ಸಮಾಜದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮನುಷ್ಯನಿಗೆ ಸಾಕಷ್ಟು ರೀತಿಯ ಸಮಾಜದಿಂದ ಅನ್ಯಾಯ ಆಗ್ತದೆ. ಆ ಅನ್ಯಾಯವನ್ನ ಸರಿಪಡಿಸಬೇಕು, ಅವನಿಗೆ ಒಂದು ಯೋಗ್ಯವಾದ ಸ್ಥಾನಮಾನವನ್ನ ಕೊಡಬೇಕು ಅನ್ನೋ ದೃಷ್ಟಿ ಇಟ್ಟುಕೊಂಡು ವಿಶ್ವಸಂಸ್ಥೆಯವರು ಈ ಸಾಮಾಜಿಕ ನ್ಯಾಯಕ್ಕಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಬಂದಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಾಮಾಜಿಕ ನ್ಯಾಯ ನೀವು ನೋಡ್ತೀರಿ, ದಿನನಿತ್ಯ ಅಸ್ಪೃಶ್ಯತೆ ಇರ್ಬೋದು, ಗುಡಿ ಗುಂಡಾಟಗಳಲ್ಲಿ ಪ್ರವೇಶ ನಿಷೇಧ ಇರಬಹುದು, ಮತ್ತು ಅನೇಕ ರೀತಿಯ ಸಾಮಾಜಿಕ ಸಮಸ್ಯೆಗಳು, ಅವುಗಳೆಲ್ಲ ಹೋಗಲಾಡಿಸಬೇಕು, ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತಿನ ದಿವಸ ನಾವೆಲ್ಲ ಪ್ರಯತ್ನ ಪಡ್ತಾನೆ ಇದ್ದೀವಿ. ಆದರೂ ಸಹಿತ ಸಮಾಜದಲ್ಲಿ ಈ ಸಾಮಾಜಿಕ ನ್ಯಾಯ ಅಷ್ಟೊಂದು ಪರಿಣಾಮಕಾರಿಯಾಗಿ ಎಲ್ಲರಿಗೂ ಲಭಿಸಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. OBC ಅಂತೆಲ್ಲ ಮಾಡಿದ್ದೀವಿ, ಇಲ್ಲಿ ಸಹ ತಾರತಮ್ಯ ಐತಿ. ST ಅವರು ಕಡಿಮೆ, SC ಅವ್ರು ಕಡಿಮೆ, ನಾವು ಜನರಲ್ ಮೆಟ್ನವ್ರ ಮೇಲೆ, OBC ಅವ್ರು ಅವ್ರಕ್ಕಿಂತ ಮೇಲೆ, ಈ ತರದ ತಾರತಮ್ಯ ಏನಿದೆ ಇದನ್ನು ಸಹಿತ ಹೋಗಲಾಡಿಸ್ಬೇಕಂತೇಳಿ ಈ ವಿಶ್ವಸಂಸ್ಥೆಯವರು ಚರ್ಚೆ ಮಾಡಿದರು. ಆ ಮೂಲಕ ಬರೀ ಚರ್ಚೆ ಮಾಡಿದ್ರೆ ಮುಗಿಲಿಲ್ಲ, ಅದನ್ನ ಇಂಪ್ಲಿಮೆಂಟೇಷನ್ ಒಳಗೆ ತರಬೇಕಲ್ಲ, ಜಾರಿ ಒಳಗೆ ತರಬೇಕಲ್ಲ, ಜನರಿಗೆ ಗೊತ್ತಾಗಬೇಕಲ್ಲ. ಯಾವುದೇ ದೇಶದೊಳಗೆ ಒಂದು ಕಾಯ್ದೆ ಜಾರಿಗೆ ಬರ್ತೈತಂದ್ರ, ಈಗ ಸಪೋಸ್ ಭಾರತದಲ್ಲಿ ಯಾವುದೇ ಒಂದು ಕಾಯ್ದೆ ಜಾರಿಗೆ ಬರ್ತೈತಂದ್ರ 140 ಕೋಟಿ ಜನರಿಗೆ ಅದು ಗೊತ್ತಿದೆ ಅಂತ ಜಾರಿಗೆ ಬರ್ತಿದೆ. ಅದು ನಮ್ಗೆ ಗೊತ್ತಿರ್ಲಿಲ್ರಿ, ಆ ರೀತಿ ಗೊತ್ತಿದ್ರೆ ನಾವು ಈ ರೀತಿ ವರ್ತನೆ ಮಾಡ್ತಿರ್ಲಿಲ್ಲ ಅಥವಾ ಈ ಕೃತ್ಯವನ್ನು ಮಾಡ್ತಿರ್ಲಿಲ್ಲ ಅಂತ ಹೇಳಕ್ ಬರೋದಿಲ್ಲ. ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ಕಾಯ್ದೆಯ ಅಜ್ಞಾನ
ಕ್ಷಮೆ ಮಾಡಲು ಅರ್ಹವಲ್ಲ ಅಂತ ಹೇಳ್ತೈತೆ ಕಾಯ್ದೆ. ಆ ಪ್ರಕಾರ ಯಾವುದೇ ಕಾಯ್ದೆಗಳು ಜಾರಿಯಲ್ಲಿ ಬಂದ್ರ ಅದು ಎಲ್ಲರಿಗೂ ತಿಳುವಳಿಕೆ ಆಗಲಿ ಅಂತ ಈ ದಿನಾಚರಣೆಗಳನ್ನ ಮಾಡಿ ಆಚರಣೆಯಲ್ಲಿ ತರಲಾಗ್ತಿದೆ. ಇನ್ನು ಭಾರತ ಸರ್ಕಾರದಿಂದ ಈ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆಯ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಂಡ್ರು. ಪ್ರಪಂಚದ ಅನೇಕ ದೇಶಗಳಲ್ಲಿ ಆದಂತೆ ಭಾರತದಲ್ಲಿಯೂ ಏನು ಈ ಸಾಮಾಜಿಕ ನ್ಯಾಯ ಇರಲಿಲ್ಲ. ಅದನ್ನು ನಮ್ಮ ಸರ್ಕಾರದವರು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತೇಳಿ ನಮ್ಮ ದೇಶದಲ್ಲಿ ಸಹ ಭಾರತದ ಎಲ್ಲ ದಿಕ್ಕಿನಲ್ಲಿಯೂ ಇದು ಪ್ರಸರಿಸಬೇಕು ಅಂತೇಳಿ ಎಲ್ಲ ಕಡೆ ಈ ದಿನವನ್ನು ಆಚರಣೆ ಮಾಡಬೇಕು ಅಂತೇಳಿ ಭಾರತ ಸರ್ಕಾರದವರು ಕ್ರಮವನ್ನು ಜರುಗಿಸಿದ್ದಾರೆ. ಇನ್ನು ಭಾರತೀಯ ಸಂವಿಧಾನ ರಚನೆಯ ಸಮಯದಲ್ಲಿ ಭಾರತದಲ್ಲಿ ಒಂದು ಸಂವಿಧಾನ ಏನು ರಚನೆ ಆಗ್ತಾ ಇತ್ತು, ಆ ಸಮಯದಲ್ಲಿ ಸಹ ಈ ಸಾಮಾಜಿಕ ನ್ಯಾಯದ ಕುರಿತು ಅಲ್ಲಿನೂ ಡ್ರಾಫ್ಟ್ ಕಮಿಟಿ ಒಳಗೆ ಇದು ಚರ್ಚೆ ಬಂತು. ಆ ಚರ್ಚೆಯಲ್ಲಿ ಸಹ ಇದನ್ನು ಸೇರಿಸಬೇಕು ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಸಹ ಈ ವಿಷಯವನ್ನು ಸೇರಿಸಲಾಗಿದೆ. ಇನ್ನು ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನು ಆಚರಿಸುವ ಉದ್ದೇಶ ಏನು, ಯಾಕೆ ಆಚರಿಸಬೇಕು ಇದನ್ನು ಅಂತಂದರೆ, ಬಡತನ, ನಿರುದ್ಯೋಗ, ಸಾಮಾಜಿಕ ಉನ್ನತಿ, ಮಾನವ ಹಕ್ಕುಗಳು ಮತ್ತು ಲಿಂಗ ಸಮಾನತೆ ಅಂತ ಸಾಮಾಜಿಕ ನ್ಯಾಯದ ಸಮಸ್ಯೆಗಳನ್ನು ಗುರುತಿಸುವ ಅಗತ್ಯವನ್ನು ಎಲ್ಲರೂ ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ಈ ದಿನವನ್ನು ಆಚರಿಸಬೇಕಾಗಿದೆ. ಸೆಕೆಂಡ್ ಆಗಿ ಸಾಮಾಜಿಕ ಏಕೀಕರಣ. ಸಮಾಜದಲ್ಲಿ ಎಲ್ಲರೂ ಒಂದೇ ಥರ ಇರಬೇಕು, ಮೇಲು ಕೀಳು ಇರಬಾರ್ದು, ಯಾರನ್ನು ಗುಲಾಮರಂತೆ ಕಾಣಬಾರ್ದು ಅನ್ನೋದು, ಎಲ್ಲರೂ ಸಮನಾಗಿ ಇರಬೇಕು ಅನ್ನೋ ಕಾರಣಕ್ಕೆ ಈ ದಿನಾಚರಣೆಯನ್ನು ಮತ್ತು ಉದ್ಯೋಗದ ಗುರಿಯನ್ನು ಸಾಧಿಸುವತ್ತ, ಅಂದರೆ ಎಲ್ಲರಿಗೂ ಉದ್ಯೋಗ ಸಿಗಬೇಕು, ಮೇಲ್ಜಾತಿಯರಿಗೆ ಅಷ್ಟೇ ಸಿಗಬೇಕು, ಎಸ್ ಸಿ ಅವ್ರಿಗೆ ಸಿಗಬಾರ್ದು, ಎಸ್ ಟಿ ಅವ್ರಿಗೆ ಸಿಗಬಾರ್ದು, ಅಥವಾ ಎಸ್ ಸಿ ಅವರು ಕೆಳಗಿನ ಹುದ್ದೆ ಒಳಗಿರಬೇಕು, ಉಳಿದ ಜನಾಂಗದವ್ರ ಮೇಲೆ ಹುದ್ದೆ ಒಳಗಿರಬೇಕು ಅಂತಿಲ್ಲ. ಅವರೆಲ್ಲರಿಗೂ ಸಮಾನ ಅವಕಾಶಗಳು ಇರಬೇಕು ಅನ್ನೋ ಕಾರಣಕ್ಕೆ ಅದನ್ನು ಹೊರತುಪಡಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗ್ತಿದೆ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.